ಬಾಡಿ ಮಾರ್ಚರ್ ಮಾಡಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ನನ್ನ ಆಫೀಸ್ಗೆ ಕಳಿಸ್ಕೊಡಿ. ಓಕೆ ಸರ್. ಈ ಬಾಡಿನ ಪರ್ಸ್ನಲಾಗಿ ಇನ್ವೆಸ್ಟಿಗೇಷನ್ ಮಾಡಿ ಏನಾದರೂ ಕ್ಲೂ ಸಿಕ್ಕಿದ್ರೆ ನನಗೆ ತಿಳಿಸಿ. ಓಕೆ ಸರ್. ಈ ಬಾಡಿನ ಮೊದಲು ನೋಡಿದ್ದು ನೀವೇನಾ? ಹೌದು ಸರ್, ನಾನು ನೋಡಿದ್ದು. ನೀವು ಇಲ್ಲಿಯವರೇನಾ? ಹೌದು ಸರ್, ಇಲ್ಲೇ ಪಕ್ಕದಲ್ಲಿ ನಮ್ಮ ಮನೆ. ಗ್ಲೌಸ್ ಕೊಡು. ಹಲೋ. ಹಲೋ, ಹೇಳಿ ಸರ್. ಎಲ್ಲಿದೆಯಾ? ಮನೆಯಲ್ಲಿದ್ದೀನಿ ಸರ್. ನಿಮ್ಮ ಮನೆ ಪಕ್ಕ ಬೀಚಲ್ಲಿ ಒಂದು ಮರ್ಡರ್ ಆಗಿದೆ. ಎಲ್ಲಿದ್ರು ಸ್ವಲ್ಪ ಬೇಗ ಬನ್ನಿ. ಇವತ್ತಿಲ್ಲೊಂದು ಮರ್ಡರ್ ಆಗಿದೆ. ನಿಮ್ಗೇನಾದ್ರೂ ಗೊತ್ತಾ? ಹೌದು ಸರ್. ವೀರೇಶ್, ನಂಗೆ ಗೊತ್ತು, ನೀವೇ ಮಾಡಿರೋದು. ಇಲ್ಲ ಸರ್, ನಾವು ಮಾಡಿಲ್ಲ. ಏಯ್, ಸರಿ ಕೂತ್ಕೋ. ಮತ್ತಾರು ಮಾಡಿದ್ದು? ಸರ್, ನಮ್ಗೇನು ಗೊತ್ತಿಲ್ಲ ಸರ್. ನೀವು ಮಾಡಿದ್ರೆ ನಮ್ಗೆ ಏನಿಲ್ಲ. ನಿಮ್ಮ ಏರಿಯಾದಲ್ಲಿ ನೀವಲ್ದೆ ಮತ್ತಾರು ಮಾಡ್ತಾರೆ? ಇಲ್ಲ ಸರ್, ದೇವಾಲಯಕ್ಕೂ ನಾವು ಮಾಡಿಲ್ಲ. ಕಮಿಷನರ್ ಸಾಹೇಬರು ನಿಮ್ಮನ್ನು ಬರಕ್ಕೆ ಹೇಳಿದ್ದಾರೆ. ನೀವೀಗೆ ಸುಳ್ಳು ಹೇಳಿದ್ರೆ ನಿಮ್ಮನ್ನು ಎನ್ಕೌಂಟರ್ ಮಾಡಬೇಕಾಗತ್ತೆ. ಸರ್, ಪ್ಲೀಸ್ ಸರ್. ಇಲ್ಲ ಸರ್, ನಮಗೇನು ಗೊತ್ತಿಲ್ಲ ಸರ್. ನಮ್ಮನ್ನು ಉಳಿಸಿ ಸರ್. ಪ್ಲೀಸ್ ಸರ್. ಹಾಗಾದ್ರೆ ಮತ್ತಾರು ಮಾಡಿದ್ದು? ಸರ್, ನೀವು ಯಾವ ಓದಿದ್ದೀರಿ ಸರ್? ನೀವು ಅವ್ರನ್ನ ಗುರುತಿಸ್ಬೋದಾ? ಹೌದು ಸರ್. ಕಮಿಷನರ್ ಸಾಹೇಬರು ಎಂಕ್ವೈರಿ ಮಾಡ್ತಾ ಇದ್ದಾರೆ. ಅವ್ರು ಕೇಳಿದ್ದಕ್ಕೆ ಸರಿಯಾಗಿ ಆನ್ಸರ್ ಮಾಡಿ. ಓಕೆ ಸರ್. ಬನ್ನಿ. ಸರ್, ಇವರು ಇಲ್ಲೇ ಪಕ್ಕದೂರು. ಅವರು ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿದ್ರ? ಹೌದು ಸರ್, ಕಳಿಸಿದ್ದೀನಿ. ಯಾರ ಬಗ್ಗೆ ಏನಾದರೂ ಅನುಮಾನ? ಯಾರೋ ಇಲ್ಲಿ ಸುತ್ತಾಡೋದನ್ನ ಇವ್ರು ನೋಡಿದ್ದಾರೆ. ನೀವಿಲ್ಲೇನಾದರೂ ನೋಡಿದ್ರಾ? ಇಲ್ಲಿ ಯಾರೋ ಒಬ್ಬ ಬೆಳಿಗ್ಗಿಂತ ಸಾಯಂಕಾಲ ತನಕ ಸುತ್ತಾಡ್ತಾ ಇದ್ದ. ನಮಗೂ ಸ್ವಲ್ಪ ಅನುಮಾನ ಬಂತು. ಹೌದು ಸರ್, ನಾನು ನೋಡಿದ್ದೀನಿ. ಅವನು ನೋಡಿದ್ರೆ ಗುರುತಿಸ್ಬೋದಾ? ಹಾಂ, ಹೌದು ಸರ್, ಹೌದು ಸರ್. ಇನ್ಸ್ಪೆಕ್ಟರ್ ವಿಜಯ್, ಇವ್ರ ಬಗ್ಗೆ ಇನ್ನೂ ಇನ್ವೆಸ್ಟಿಗೇಷನ್ ಮಾಡಿ. ಓಕೆ ಸರ್. ಇನ್ಸ್ಪೆಕ್ಟರ್ ವಿಜಯ್, ಇವ್ರ ಬಗ್ಗೆ ಎಲ್ಲ ಮಾಹಿತಿನ ಪಡ್ಕೊಳ್ಳಿ. ಹಾಗೆ ಮಿಗ್ದವ್ರನ್ನೂ ಕರೀರಿ. ಆಯ್ತು ಸರ್. ಇವರು ಆ ವ್ಯಕ್ತಿ ಸಂಬಂಧಿ. ಏನಮ್ಮ ನಿನ್ನ ಹೆಸರು? ವನಜ ಸರ್. ಆ ವ್ಯಕ್ತಿ ನಿನ್ಗೇನಾಗಬೇಕು? ಅವರು ನನ್ನ ಅಣ್ಣ ಸರ್. ನಿನ್ನ ಅಣ್ಣ ಸತ್ತಿರೋ ಮಾಹಿತಿ ಯಾರು ಕೊಟ್ಟಿದ್ದು? 2 ದಿನದಿಂದ ಅಣ್ಣ ಮನೆಗೇ ಬಂದಿಲ್ಲ. ಇಲ್ಲಿಂದ ಯಾರೋ ಫೋನ್ ಮಾಡಿದ್ರು. ಯಾರು ಅಂತ ಗೊತ್ತಾಗಿಲ್ಲ. ಅದಕ್ಕೆ ನೋಡಕ್ ಬಂದೆ. ಎನ್ಕ್ವೈರಿಗೆ ಸಹಕರಿಸ್ಬೇಕು. ನಾವು ಹೇಳಿ ಕಳಿಸ್ದಾಗ ಬರಬೇಕು. ಆಯ್ತು ಸರ್. ಇವರ ಸ್ಟೇಟ್ಮೆಂಟ್ ತಗೊಂಡು ಕಳಿಸಿ. ಸರಿ ಸರ್. ಆ ವ್ಯಕ್ತಿ ನಾವು ಮೊದಲಿಲ್ಲೆಲ್ಲಾದ್ರೂ ನೋಡಿದ್ರಾ? ಈ ಕಡೆ ಬರುವುದು ತುಂಬಾ ಕಡಿಮೆ. ನನ್ನ ಹಸ್ಬೆಂಡ್ ಮೀನ್ ಹಿಡಿಯೋಕಂತ ಬಂದಾಗ ನೋಡಿದ್ರು. ಆ ಜಾಗದ ಹತ್ರ ಬೇರೆ ಯಾರಾದರೂ ಸುತ್ತಾಡೋದು ನೋಡಿದ್ರಾ? ಇಲ್ಲ ಸರ್. ಆ ವ್ಯಕ್ತಿ ಕೈಯಲ್ಲಿ ಒಂದು ಚೀಟಿ ಇತ್ತು. ಆ ಚೀಟಿಯಲ್ಲಿ ನಂಬರ್ ಇತ್ತು. ಅದಕ್ಕೆ ಕಾಲ್ ಮಾಡಿದೆ. ಆ ವ್ಯಕ್ತಿ ಅಥವಾ ಮಹಿಳೆ ಪರಿಚಯ ಮೊದಲೇ ಇತ್ತಾ? ಇಲ್ಲ ಸರ್, ಇದೇ ಮೊದಲು ನೋಡಿದ್ದು. ಆ ವ್ಯಕ್ತಿಯಲ್ಲಿ ಬಿದ್ದಿರೋ ಬಗ್ಗೆ ನಿಮ್ಗೆ ಯಾರು ಮಾಹಿತಿ ಕೊಟ್ಟಿದ್ದು? ಬೆಳಗ್ಗೆ ನಾನು ಮೀನು ಹಿಡಿಯೋಕ್ಕಂತ ಬಂದಿದ್ದೆ.
ಹತ್ರದಲ್ಲಿ ನಾಯಿ ಬೊಗಳ್ತಾ ಇತ್ತು. ಹಾಗೆ ನಾನು ಅಲ್ಲಿಗೆ ಹೋದೆ. ಅಲ್ಲೊಬ್ಬ ವ್ಯಕ್ತಿ ಬಿದ್ದಿದ್ದ. ಎಬ್ಬಿಸೋಕ್ಕೆ ಪ್ರಯತ್ನ ಮಾಡಿದೆ, ಏನೂ ಅಲಗಾಡಲಿಲ್ಲ. ಅದಕ್ಕೆ ಪೊಲೀಸವ್ರಿಗೆ ಫೋನ್ ಮಾಡಿದೆ. ಅಲ್ಲಿ ಬೇರೆ ಯಾರನ್ನಾದರೂ ನೋಡಿದ್ರಾ? ಇಲ್ಲ ಸರ್. ವಿಜಯ್, ಸ್ಟೇಟ್ಮೆಂಟ್ ತೊಗೊಂಡು ಎನ್ಕ್ವೈರಿ ಮಾಡಿ. ಸರಿ ಸರ್. ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿದ್ದೀನಿ ಸರ್. ಬಾಡಿಯಲ್ಲಿ ಯಾವುದೇ ದೊಡ್ಡ ಸ್ಕ್ರಾಚಸ್ ಇಲ್ಲ. ಬಾಡಿನ ನೋಡಿದ್ರೆ ಕೆಲವು ಅನುಮಾನಗಳು ಮೂಡ್ತಾ ಇದೆ ಸರ್. ಈ ಕೊಲೆನ ಒಬ್ಬ ಪ್ರೊಫೆಷನಲ್ ಕಿಲ್ಲರ್ ಅಥವಾ ಸೈಕೋ ಮಾಡ್ದಂಗೆ ಕಾಣಿಸ್ತಾ ಇದೆ ಸರ್. ಈಗ ಏನೆಲ್ಲ ಡಾಟಾಗಳನ್ನ ಕಲೆಕ್ಟ್ ಮಾಡಿದ್ದೀರಾ? ಬೆರಳಚ್ಚು ಡಾಗ್ ಸ್ಕ್ವಾಡಿಗೆ ಸ್ಯಾಂಪಲ್ ಕಳಿಸಿದ್ದೀವಿ ಸರ್. ಫೋನ್ ಕಾಲ್ ಡೀಟೇಲ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ವಿಜಯ್, ಈ ಕೇಸಿಗೆ ಸಂಬಂಧಪಟ್ಟಿರೋ ಎಲ್ಲ ರಿಪೋರ್ಟ್ ನನ್ನ ಆಫೀಸ್ಗೆ ಕಳಿಸ್ಕೊಡಿ. ಹಾಗೆ ಯಾರ ಮೇಲಾದರೂ ಅನುಮಾನ ಇದ್ದರೆ ಅವ್ರನ್ನ ಕರೆಸಿ ತನಿಖೆ ಮಾಡಿ. ನೀವಿನ್ನು ಹೊರಡಿ. ಓಕೆ ಸರ್.